ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಎಣ್ಣೆ ಬದನೆಕಾಯಿ ಸಾರು ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ಫಸ್ಟು ಒಂದು ಮೀಡಿಯಮ್ ಸೈಜು ಈರುಳ್ಳಿ 2 ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ, ಒಂದು 5-6 ಲವಂಗ, 2 ಚಕ್ಕೆ, ಸ್ವಲ್ಪ ಶುಂಠಿ, ಒಂದು 2 ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಧನಿಯಾ ಪುಡಿ ಸ್ವಲ್ಪ, ಅಚ್ಕಾರದ ಪುಡಿ ಸ್ವಲ್ಪ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಮತ್ತು ಸ್ವಲ್ಪ 1 ಸ್ಪೂನು ಎಳ್ಳು, ಬಿಳಿ ಎಳ್ಳು, 1 ಸ್ಪೂನು ಗಸಗಸೆ, ಒಂದು ಸ್ವಲ್ಪ ಗೋಡಂಬಿ. ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ. ಇವಾಗ ಫಸ್ಟು ಇದನ್ನೆಲ್ಲ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫಸ್ಟು ಹುರ್ಕೊಂಬಿಡೋಣ. ಬನ್ನಿ ಫ್ರೆಂಡ್ಸ್, ಈಗ ಎಲ್ಲ ಹುರ್ಕೊಂಬಿಡೋಣ. ಫಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಮತ್ತು ಚಕ್ಕೆ ಲವಂಗ ಹಾಕ್ಕೊಳ್ಳೋಣ. ಶುಂಠಿ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಹುರ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಇದಕ್ಕೆ ಎಳ್ಳು ಗಸಗಸೆ ಎಲ್ಲ ಒಂದೇ ಸಲ ಹಾಕ್ಕೊಬಿಡೋಣ ಫ್ರೆಂಡ್ಸ್. ಗೋಡಂಬಿ ಹಾಕ್ಕೊಳ್ಳೋಣ. ಅಷ್ಟೇ ಫ್ರೆಂಡ್ಸ್, ಇಷ್ಟು ಮಾತ್ರ ಹುರ್ಕೊಳ್ಬೇಕು. ಮತ್ತು ಈ ತೆಂಗಿನಕಾಯಿ, ಬೆಳ್ಳುಳ್ಳಿ ಉರಿಬಾರ್ದು ಫ್ರೆಂಡ್ಸ್, ಅದ್ರ ಘಮ ಎಲ್ಲ ಹೊರ್ಟೋಗುತ್ತೆ. ಹಾಗೆ ಹಾಕ್ಕೋಬೇಕು ಬೆಳ್ಳುಳ್ಳಿ. ಮತ್ತು ಅರಿಶಿನ, ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ, ಇದನ್ನು ಹಾಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ. ಮತ್ತು ಇದು ರೋಸ್ಟ್ ಆಗ್ತಾಯಿದೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಎಣ್ಣೆ ಬದನೆಕಾಯಿ ಚಪಾತಿಗೆ, ಪೂರಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಆಗಿದೆ ಫ್ರೆಂಡ್ಸ್ ಇದು. ಈಗ ಎಲ್ಲ ಮಿಕ್ಸಿಗೆ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಂಬಿಡೋಣ ಫ್ರೆಂಡ್ಸ್. ಮೊದಲು ನೋಡಿ, ಈಗ ಮಸಾಲೆ ಈ ಥರ ಆಗಿದೆ. ಈಗ ನಾನು ಮೊದಲಿಗೆ ಬದನೆಕಾಯಿ ಅರ್ಧ kg ಇಟ್ಕೊಂಡಿದ್ದೀನಿ. ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಎಲ್ಲ ನೋಡಿಬಿಟ್ಟು ಈ ಥರ ಹೆಚ್ಚಿಟ್ಕೋಬೇಕು. ಎಲ್ಲ
ಇವಾಗ ನಾವು ಇದಕ್ಕೆ ಮಸಾಲೆ ಎಲ್ಲ ತುಂಬಿಸ್ಕೊಳ್ಳೋಣ. ಈ ಥರ ಈ ಥರನೇ ಎಲ್ಲ ಬದನೆಕಾಯಿಗೂ ಮಸಾಲೆ ಎಲ್ಲ ತುಂಬಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಮಸಾಲೆ ರುಬ್ಬಬೇಕಾದ್ರೇ ನಾನು ಉಪ್ಪು ಹಾಕ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಫಸ್ಟು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ, ಚಿಟಪಟ ಅಂತ ಇದೆ. ಈಗ ಇದಕ್ಕೆ ಒಗ್ಗರಣೆಗೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸಾಸಿವೆ ಚಿಟಪಟ ಅಂತು. ಈಗ ಕರಿಬೇವು ಹಾಕ್ಕೊಬಿಡೋಣ. ಅದಾದಮೇಲೆ ಟೊಮೆಟೊ ಹಾಕ್ತೀನಿ. ಈಗ ಟೊಮೆಟೊ ಸ್ವಲ್ಪ ಬೆಂದಾದಮೇಲೆ ಮಸಾಲೆ ತುಂಬಿಸಿಟ್ಕೊಂಡಿರ್ತೀವಲ್ಲ ಆ ಬದನೆಕಾಯಿ ಎಲ್ಲ ಜೋಡಿಸ್ಕೊಂಬಿಡೋಣ ನಾವು ಫ್ರೆಂಡ್ಸ್. ಈಗ ಕುಕ್ಕರ್ ಒಳಗಡೆ ಹಾಕಿದ್ದಾಯಿತು. ಈಗ ಉಳಿದಿರೋ ಮಸಾಲೆ ಇದ್ರ ಮೇಲೆ ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ನಾನು ಆಗಲೇ ರುಬ್ಬಬೇಕಾದ್ರೆ ಉಪ್ಪು ಮಸಾಲೆಗೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಈಗ ಎಣ್ಣೆಯಲ್ಲೇ ಸ್ವಲ್ಪ ಬೇಯಿಸಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಮುಚ್ಚಿಬಿಡೋಣ. ಮೀಡಿಯಮ್ ಉರಿಯಲ್ಲಿಡೋಣ ಫ್ರೆಂಡ್. ಈಗ ಬನ್ನಿ ಈಗ ನೋಡೋಣ. ನೋಡಿ ಫ್ರೆಂಡ್, ಎಲ್ಲ ಸ್ವಲ್ಪ ಬೆಂದಿದೆ. ಬದನೆಕಾಯಿ ಎಲ್ಲ ಉಪ್ಪೆಲ್ಲ ಮಸಾಲೆ ಎಲ್ಲ ಹಿಡ್ಕೊಂಡಿದೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್, ಈಗ ಕುಕ್ಕರ್ ಮುಚ್ಚಿಬಿಡೋಣ. ಒಂದೇ ಒಂದು ಕೂಗು ಕೂಗಿಸ್ಕೊಡೋಣ. ಬನ್ನಿ ಇವಾಗ ಹೇಗಾಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಒಂದು ತಟ್ಟೆಗೆ ಸರ್ವ್ ಮಾಡೋಣ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋಣ.
ಚಪಾತಿಗೆ ಪೂರಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆನೂ ಮಾಡ್ಕೋಬೋದು ಫ್ರೆಂಡ್, ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಚಪಾತಿ ಮಾಡಿಕೊಂಡು ಇದಕ್ಕೆ ಸೈಡ್ಗೆ 2 ಈರುಳ್ಳಿ ಪೀಸ್ ಇಟ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಮಾಡಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.